ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಬೃಹತ್ ಮರವೊಂದು ಧರೆಗೆ ಉರುಳಿದೆ. ಈ ಒಂದು ಬೃಹತ್ ಮರ ಬಿದ್ದ ಪರಿಣಾಮವಾಗಿ ಈ ಸುತ್ತಮುತ್ತ ಪಾರ್ಕ್ ಮಾಡಿದಂತ ಸುಮಾರು 7-8 ಕಾರುಗಳು ಕೂಡ ಈಗ ಜಖಂ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ರಾಜಾಜಿನಗರ 4ನೇ ಬ್ಲಾಕ್ ನಲ್ಲಿರುವಂತಹ ಸುಮಾರು 4ನೇ ಕ್ರಾಸ್ ಏನಿದೆ, ಈ ಒಂದು ಕ್ರಾಸ್ ನಲ್ಲಿ ಸುಮಾರು ಬೃಹತ್ ಗಾತ್ರದ ಒಂದು ಮರ ಈಗ ಧರೆಗೆ ಉರುಳಿ ಬಿದ್ದಿರೋದು. ರಾತ್ರಿ 2:30 ಸುಮಾರಿಗೆ ಈ ಒಂದು ಮರ ಬಿದ್ದ ಪರಿಣಾಮವಾಗಿ ಈ ಒಂದು ರಸ್ತೆ ಸುತ್ತಮುತ್ತ ಪಾರ್ಕ್ ಮಾಡಿದಂತ ಸುಮಾರು 7-8 ಕಾರುಗಳು ಮತ್ತೆ ಒಂದು ಗೂಡ್ಸ್ ಟೆಂಪೋ ಕೂಡ ಈಗ ಸಂಪೂರ್ಣವಾಗಿ ಜಖಂ ಆಗಿದೆ. ಈಗಾಗಲೇ ಸ್ಥಳಕ್ಕೆ GBA ಒಂದು ಅರಣ್ಯ ಇಲಾಖೆ ಸಿಬ್ಬಂದಿ ಏನಿದ್ರೆ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಒಂದು ಮರವನ್ನು ತೆರವು ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಆರಂಭ ಮಾಡಿದ್ದಾರೆ. ಮತ್ತೆ ಸುತ್ತಮುತ್ತ ಮನೆಗಳೇನಿದೆ, ಈ ಒಂದು ಮನೆಗಳ ಮೇಲೆ ಕೂಡ ಈ ಒಂದು ದೊಡ್ಡ ಮರ ಬಿದ್ದಿರೋ ಪರಿಣಾಮವಾಗಿ ಜನ ಕೂಡ ಮನೆಯಿಂದ ಹೊರಗಡೆ ಬರದಂತ ಪರಿಸ್ಥಿತಿ ಈಗ ಇಲ್ಲಿ ಉಂಟಾಗಿರೋದನ್ನ ನಾವು ಕಾಣಬಹುದಾಗಿದೆ. ಮತ್ತೆ ಈಗಾಗಲೇ ಇಲ್ಲಿ ಸ್ಥಳಕ್ಕೆ ಈ ಒಂದು ಕಾರುಗಳನ್ನ ಪಾರ್ಕ್ ಮಾಡಿದಂತ ಒಂದು ಮಾಲೀಕರು ಏನಿದ್ರೆ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ತಮ್ಮ ಕಾರುಗಳ ಪರಿಸ್ಥಿತಿ ಏನಿದೆ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಕಾರುಗಳನ್ನ ರಸ್ತೆ ಬದಿಯ ಒಂದು ಮರದ ಸುತ್ತಮುತ್ತ ಒಂದೇ ಪಾರ್ಕ್ ಮಾಡಿರ್ತಾರೆ. ಆದ್ರೆ ನಿನ್ನೆ ರಾತ್ರಿ ಸುರಿದ ಈ ಒಂದು ಧಾರಾಕಾರ ಮಳೆಯಿಂದಾಗಿ ಆ ಒಂದು ಬೃಹತ್ ಗಾತ್ರದ ಮರ ಏನಿದೆ ಅದು ನೇರವಾಗಿ ಕಾರುಗಳ ಮೇಲೆ ಬಿದ್ದಿರೋದನ್ನ ನಾವು ನೋಡಬಹುದು. ಅಲ್ಲೊಂದು ಐಷಾರಾಮಿ ಕಾರ್ ಇದೆ, ಆ ಒಂದು ಕಾರು ಕೂಡ ಸಂಪೂರ್ಣವಾಗಿ ಮರದ ಅಡಿಯಲ್ಲೇ ಸಿಕ್ಕಾಕೊಂಡಿದೆ. ಮತ್ತೆ ಅದೇ ರೀತಿಯಾಗಿ ಇಲ್ಲೊಂದು ಗೂಡ್ಸ್ ವಾಹನ ಇರಬಹುದು, ಮತ್ತೊಂದು ಇಲ್ಲೊಂದು ಕ್ಯಾಬ್ ಇದೆ, ಹಾಗೂ ಕ್ಯಾಬ್ ಪಕ್ಕದಲ್ಲೇ ಮತ್ತೆ ಬೇರೆ ಬೇರೆ ಕಾರುಗಳು ಕೂಡ ಎಲ್ಲವನ್ನೂ ಕೂಡ ಪಾರ್ಕ್ ಮಾಡಿದ್ದಾರೆ. ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಜಖಂ ಆಗಿರುವಂತದ್ದು. ಮತ್ತೆ ಈಗಾಗಲೇ ಒಂದು ಕಡೆಯಿಂದ ಈಗಾಗಲೇ GBA ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಒಂದು ಭಾಗದಿಂದ ಅದನ್ನ ತೆರವು ಮಾಡುವಂತ ಕೆಲಸವನ್ನು ಕೂಡ ಈಗ ಆರಂಭ ಮಾಡಿದ್ದಾರೆ. ಮತ್ತೆ ಎದುರುಗಡೆ ಮನೆ ಏನಿದೆ ಆ ಒಂದು ಮನೆ ಮೇಲೆ ಬಿದ್ದಿರೋದ್ರಿಂದ ಅಲ್ಲಿನ ನಿವಾಸಿಗಳು ಕೂಡ ಹೊರಗಡೆ ಬಾರದಂತ ಒಂದು ಪರಿಸ್ಥಿತಿ ಈಗ ಇಲ್ಲಿ ನಿರ್ಮಾಣ ಆಗಿರೋದು. ಯಾಕಂದ್ರೆ ಮನೆ ಒಳಗಡೆ ಗೇಟ್ ಕೂಡ ತೆಗೆಯೋದಕ್ಕೆ ಆಗದಂತ ಸ್ಥಿತಿಯಲ್ಲಿ ಈಗ ಮರ ಬಿದ್ದಿರೋದ್ರಿಂದ ಅದನ್ನ ತೆರವು ಮಾಡಿ ಅವರು ಹೊರಗಡೆ ಬರೋದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಈಗಾಗಲೇ GBA ಸಿಬ್ಬಂದಿಯವರು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ರಾತ್ರಿ ಸುರಿದ ಈ ಒಂದು ಧಾರಾಕಾರ ಮಳೆಯ ಒಂದು ಪರಿಣಾಮ ಈಗ ಇಲ್ಲಿ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಈಗಾಗಲೇ ಸುಮಾರು 7-8 ಕಾರುಗಳು ಮತ್ತೆ 5-6 ಬೈಕ್ಗಳು ಮತ್ತೆ ಒಂದು ಟಾಟಾ ಏಸ್ ವಾಹನ ಕೂಡ ಜಖಂ ಆಗಿದ್ದು ಅದನ್ನ ಹೊರತೆಗೆಯುವಂತ ಕೆಲಸವನ್ನ ಈಗ GBA ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.